ನರಸಿಂಹ ಪುರಾಣಸಾರ. ಶ್ರೀ ಗಣೇಶಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀ ಸರಸ್ವತೀಂ ಚೈವ ತತೋ ಜಯ ಮುದೀರಯೇತ್. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ನರಸಿಂಹ ಪುರಾಣಂ. ಈ ಪೃಥ್ವಿಯಲ್ಲೆಲ್ಲ ನುಡಿ ಎಂಬ ಕಿರಣಗಳ ಪರಂಪರೆಯು ಕಾಣಿಸಿ ಹರಡುವಂತೆ ಮಾಡಿ, ವೇದಗಳೆಂಬ ಪಂಕಜಗಳನ್ನು ಅರಳಿಸಿ ಪರತತ್ವವನ್ನು ಪ್ರಕಾಶಿಸುವಂತೆ ಮಾಡಿ, ಕತ್ತಲನ್ನು ನಾಶ ಮಾಡಿ ಸಾಧುಗಳ ಗುಂಪು ಒಳ್ಳೆಯ ಮಾರ್ಗದಲ್ಲಿರುವಂತೆ ಮಾಡಿದ ಶ್ರೀ ವೇದವ್ಯಾಸನೆಂಬ ಸೂರ್ಯನು ಸತತವೂ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿರಲಿ. ಸೃಷ್ಟಿಕಂಡ ಮೊದಲನೆಯ ಅಧ್ಯಾಯ. ಸರ್ಗ ಕಥನ. ಗ್ರಂಥಕರ್ತರು ಗ್ರಂಥದಲ್ಲಿ ಹೇಳುವ ವಿಶಿಷ್ಟ ದೇವತಾದಿಗಳಿಗೆರಗಿ ಗ್ರಂಥ ಪಠಣವನ್ನು ಪ್ರಾರಂಭಿಸಬೇಕೆಂದು ತಿಳಿಸುತ್ತಾರೆ. ಶ್ರೀ ನರಸಿಂಹ ಪುರಾಣ ಪ್ರತಿಪಾದ್ಯನೂ ಅನಂತ ಕಲ್ಯಾಣ ಗುಣ ಪರಿಪೂರ್ಣನೂ ಶ್ರೀ ನರಸಿಂಹನೂ ಆದ ನಾರಾಯಣನನ್ನು, ಮನಕ್ಕೆ ಅಭಿಮಾನಿಯೂ ಉಪಸಾಧಕನಾದ ಶೇಷನನ್ನು, ಪರಬ್ರಹ್ಮವನ್ನೈದಲು ಸಾಧಕನಾದ ವಾಯುದೇವನನ್ನು, ಸಕಲ ಭಾಗ್ಯ ಸ್ವರೂಪಳು ವಾಕ್ಕಿಗೆ ಮುಖ್ಯ ಅಭಿಮಾನಿಯೂ ಆದ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು, ವಾಗಭಿಮಾನಿನಿಯಾದ ಸರಸ್ವತೀ ದೇವಿಯನ್ನು, ಭಾರತ ಪುರಾಣಾದಿಕರ್ತನೂ ನಾರಾಯಣಾವತಾರಿಯೂ ಆದ ವೇದವ್ಯಾಸನನ್ನೂ ವಂದಿಸಿ ನಂತರ ಈ ನರಸಿಂಹ ಪುರಾಣವನ್ನು ಪಠಿಸಬೇಕು. ಗ್ರಂಥದ ಮುಖ್ಯ ಪ್ರತಿಪಾದ್ಯನಾದ ನರಸಿಂಹನಿಗೆ ನಮಸ್ಕರಿಸುತ್ತಾರೆ. ಪುಟಕಿಟ್ಟ ಚಿನ್ನದಂತೆ ಹೊಂಬಣ್ಣದ ಕೆಸರದೊಳಗೆ ಉರಿಯುವ ಕೆಂಡದಂತಹ ಕಣ್ಣನ್ನು ಹೊಂದಿರುವವನು, ವಜ್ರಕ್ಕಿಂತಲೂ ಹೆಚ್ಚು ಕಠಿಣವಾದ ಉಗುರುಗಳ ಸ್ಪರ್ಶವುಳ್ಳವನೂ ಆದ ನರಸಿಂಹನೇ, ನಿನಗೆ ನಮಸ್ಕಾರಗಳು. ಹಿರಣ್ಯಕಶಿಪುವಿನ ಎದೆಯ ಭಾಗದ ಕೆನ್ನೀರ ಕೆಸರಿನಿಂದ ಕೆಂಪಗಿರುವ ಶ್ರೀ ನರಸಿಂಹನ ನೇಗಿಲ ಹಾಗೆ ಇರುವ ಉಗುರುಗಳ ಕೊನೆಗಳು ನಿಮ್ಮನ್ನು ಕಾಪಾಡಲಿ. ಹಿಮವತ್ ಪರ್ವತದಲ್ಲಿ ವಾಸ ಮಾಡುವ ವೇದ ಪಾರಂಗತರಾದ ಮುನಿಗಳು, ನೈಮಿಷಾರಣ್ಯದಲ್ಲಿ ವಾಸಿಸುವ ಭೂತ ಭವಿಷ್ಯದ್ವರ್ತಮಾನ ಕಾಲ ಜ್ಞಾನವುಳ್ಳ ಮಹಾತ್ಮರು, ಅರ್ಬುದಾರಣ್ಯ, ಪುಷ್ಕರಾರಣ್ಯ, ಮಹೇಂದ್ರ ಪರ್ವತ, ವಿಂಧ್ಯ ಪರ್ವತ, ಧರ್ಮಾರಣ್ಯ, ದಂಡಕಾರಣ್ಯ, ಶ್ರೀಶೈಲ, ಕುರುಕ್ಷೇತ್ರ, ಕೌಮಾರ ಪರ್ವತ, ಪಂಪಾ ಕ್ಷೇತ್ರದಲ್ಲಿ ವಾಸಿಸುವವರೂ ಅಲ್ಲದೆ ಇನ್ನು ಅನೇಕ ಪುಣ್ಯಶಾಲಿಗಳು, ಶ್ರದ್ಧಾತ್ಮರೂ ಆದ ಅನೇಕ ಋಷಿಮುನಿಗಳು ತಮ್ಮ ತಮ್ಮ ಶಿಷ್ಯರ ಸಹಿತ ಮಾಘ ಮಾಸದ ತೀರ್ಥ ಸ್ನಾನಕ್ಕೆಂದು ಪ್ರಯಾಗ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ವಿದ್ಯುಕ್ತವಾಗಿ ಸ್ನಾನ ಜಪಾನುಷ್ಠಾನಾದಿಗಳಾದಿಯಾಗಿ ಎಲ್ಲ ಕರ್ಮಗಳನ್ನು ಮುಗಿಸಿದ ಮೇಲೆ ಆ ಪುಣ್ಯ ತೀರ್ಥವಾಸಿಗಳಾದ ಭಾರದ್ವಾಜ ಮುನಿಗಳನ್ನು ಕಂಡರು. ಅವರನ್ನು ವಿಧಿಯನುಸಾರವಾಗಿ ಪೂಜಿಸಿ ತಾವು ಅವರಿಂದ ಸತ್ಕರಿಸಲ್ಪಟ್ಟರು. ನಂತರ ಅವರು ಕೊಟ್ಟ ದರ್ಭಾದಿಗಳಿಂದ ಮಾಡಿದ ಆಸನಗಳ ಮೇಲೆ ಯೋಗ್ಯತಾ ಕ್ರಮಕ್ಕನುಸಾರವಾಗಿ ಆ ಋಷಿ ಮುನಿಗಳೆಲ್ಲ ಕುಳಿತುಕೊಂಡರು. ಬಳಿಕ ಎಲ್ಲರೂ ಪರಸ್ಪರ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ಕಥೆಗಳನ್ನು ಹೇಳಿದರು. ಸರ್ವವ್ಯಾಪ್ತನಾದ ಶ್ರೀಮನ್ನಾರಾಯಣನಲ್ಲಿ ಭಕ್ತಿಯುಳ್ಳ ಆ ಮುನಿಗಳು ತಮ್ಮ ತಮ್ಮಲ್ಲಿಯೇ ಹೇಳುತ್ತಲಿದ್ದ ಶ್ರೀಕೃಷ್ಣನ ಕಥೆಯು ಮುಗಿಯುವ ಹೊತ್ತಿಗೆ ಅಲ್ಲಿಗೆ ಅತ್ಯಂತ ತೇಜಸ್ವಿಯೂ ಮಹಾನ್ ಜ್ಞಾನಿಯೂ ಆದ ಸೂತ ಮಹಾಮುನಿಗಳು ಬಂದರು. ಶ್ರೀ ವೇದವ್ಯಾಸರ ಶಿಷ್ಯರು, ಸಕಲ ಪುರಾಣಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದವರೂ ಆದ ಲೋಮಹರ್ಷಣನೆಂಬ ಹೆಸರಿನ ಸೂತರು ಮರ್ಯಾದಾ ಕ್ರಮದಂತೆ ಆ ಋಷಿಮುನಿಗಳೆಲ್ಲ ನಮಸ್ಕರಿಸಿದರು. ತಾವು ಅವರಿಂದ ಆಧರಿಸಲ್ಪಟ್ಟು ಭಾರದ್ವಾಜರು ಸೂಚಿಸಿದಂತೆ ಉಚಿತಾಸನದಲ್ಲಿ ಕುಳಿತರು. ನಂತರ ಭಾರದ್ವಾಜ ಮುನಿಗಳು ಸಹರ್ಷದಿಂದ ಕುಳಿತ ವ್ಯಾಸ ಶಿಷ್ಯರಾದ ಸೂತರನ್ನು ಈ ರೀತಿ ಆ ಮುನಿಗಳೆದುರಿನಲ್ಲಿ ಪ್ರಶ್ನಿಸಿದರು. ಸೂತರೇ, ಹಿಂದೆ ನಾವೆಲ್ಲರೂ ಶೌನಕರ ಮಹಾಸತ್ರಯಾಗದ ಸಂದರ್ಭದಲ್ಲಿ ವಾರಾಹವೆಂಬ ಸಂಹಿತೆಯನ್ನು ನಿಮ್ಮಿಂದ ಕೇಳಿದ್ದೆವು. ಸೂತ ಮಹಾಮುನಿಗಳೇ, ಈಗ ನಿಮ್ಮಿಂದ ನರಸಿಂಹ ಪುರಾಣದ ಸಂಹಿತೆಯನ್ನು ಕೇಳಲು ನಾವೆಲ್ಲರೂ ಉತ್ಸುಕರಾಗಿದ್ದೇವೆ. ನಿಮ್ಮನ್ನು ಇನ್ನೂ ಕೆಲವು ಪ್ರಶ್ನೆಗಳನ್ನು ಕೇಳಲು ಅಪೇಕ್ಷೆಯುಳ್ಳವನಾಗಿದ್ದೇನೆ. ಈ ಚರಾಚರಾತ್ಮಕವಾದ ಜಗತ್ತು ಯಾರಿಂದ ಹುಟ್ಟಿತು? ಯಾರಿಂದ ರಕ್ಷಿತವಾಗುತ್ತಿದೆ? ಕೊನೆಗೆ ಯಾರಲ್ಲಿ ಅಡಗುವುದು? ಭೂಮಂಡಲದ ಅಳತೆ ಎಷ್ಟು? ಯಾವ ಕರ್ಮಾಚರಣೆಯಿಂದ ನರಸಿಂಹನು ಸಂತೋಷಗೊಳ್ಳುವನು? ಪೂಜ್ಯರಾದ ಮಹಾಜ್ಞಾನಿಗಳೇ, ಅವೆಲ್ಲವನ್ನೂ ನನಗೆ ತಿಳಿಸಿರಿ. ಪ್ರಪಂಚ ಸೃಷ್ಟಿಯು ಮೊದಲು ಹೇಗೆ ಆಗುವುದು, ಅದು ಹೇಗೆ ಕೊನೆಗೊಳ್ಳುವುದು?
ಯುಗದ ಲೆಕ್ಕವು ಹೇಗೆ? ಚತುರ್ಯುಗಗಳಾದ ಕೃತ, ತ್ರೇತ, ದ್ವಾಪರ ಹಾಗೂ ಕಲಿಗಳು ಹೇಗೆ ಆಗುವುವು? ಅವುಗಳಲ್ಲಿನ ವಿಶೇಷವೇನು? ಈ ಕಲಿಯುಗದ ಅವಸ್ಥೆ ಏನು? ಭಗವಂತನಾದ ನರಸಿಂಹನು ಮನುಷ್ಯರಲ್ಲದವರಿಂದ ಹೇಗೆ ಪೂಜಿಸಲ್ಪಡುವನು? ಪುಣ್ಯಕ್ಷೇತ್ರಗಳು ಯಾವುವು? ಪುಣ್ಯ ಪರ್ವತಗಳು ಯಾವುವು? ಮಾನವರ ಪಾಪಗಳನ್ನು ಕಳೆಯುವ ಮಂಗಳಕರವೂ ಶ್ರೇಷ್ಠವೂ ಆದ ಪುಣ್ಯ ದಿನಗಳು ಯಾವುವು? ದೇವತೆಗಳು ಹಾಗೂ ಇತರರು ಮನುವಿನ ಹಾಗೂ ಮನ್ವಂತರದ ಸೃಷ್ಟಿಯಾಗುವುದು ಹೇಗೆ? ಅದೇ ರೀತಿಯಾಗಿ ವಿದ್ಯಾಧರರೇ ಮೊದಲಾದವರ ಸೃಷ್ಟಿಯು ಮೊದಲು ಹೇಗಾಗುವುದು? ಪೂಜ್ಯರೇ, ವೇದೋಕ್ತಗಳಾದ ಯಜ್ಞಗಳನ್ನು ವಿಧಿಯುಕ್ತವಾಗಿ ಆಚರಿಸಿದ ಯಜ್ವರಲ್ಲಿಯೂ ರಾಜರಲ್ಲಿಯೂ ಪರಮ ಫಲವಾದ ಮೋಕ್ಷವನ್ನು ಯಾರು ಯಾರು ಪಡೆದರು? ಇವೆಲ್ಲವನ್ನೂ ನಮಗೆ ಕ್ರಮವಾಗಿ ದಯಮಾಡಿ ತಿಳಿಸಬೇಕೆಂದು ಭಾರದ್ವಾಜರು ಸೂತ ಮಹರ್ಷಿಗಳನ್ನು ಕೇಳಿದರು. ಸೂತರು ಹೇಳುತ್ತಾರೆ, ಮುನಿಶ್ರೇಷ್ಠರೇ, ನಾನು ಶ್ರೀ ವೇದವ್ಯಾಸರ ಕೃಪೆಯಿಂದ ಪುರಾಣಗಳನ್ನು ತಿಳಿದಿರುವೆನು. ಆ ವೇದವ್ಯಾಸರಿಗೆ ವಂದಿಸಿ ನೀವು ಕೇಳಲಿಚ್ಛಿಸಿದ ನಾರಸಿಂಹ ಪುರಾಣವನ್ನು ನಿಮಗೆ ಹೇಳುವೆನು ಎಂದು ತಿಳಿಸಿ ಆ ಪುರಾಣವನ್ನು ಹೇಳಲು ಉಪಕ್ರಮಿಸಿದರು. ಈ ಸ್ಥಾವರ ಜಂಗಮಾತ್ಮಕವಾದ ವಿಶ್ವವೆಲ್ಲವೂ ಶ್ರೀಮನ್ನಾರಾಯಣನಿಂದಲೇ ಸೃಷ್ಟಿಸಲ್ಪಟ್ಟಿತು. ಹಾಗೆಯೇ ಸೃಷ್ಟಿಯಾದ ಈ ಜಗತ್ತು ನರಸಿಂಹಾದಿ ರೂಪಗಳನ್ನು ಧರಿಸಿರುವ ಆ ನಾರಾಯಣನಿಂದಲೇ ರಕ್ಷಿಸಲ್ಪಡುತ್ತದೆ. ಅದೇ ರೀತಿಯಾಗಿ ಜ್ಯೋತಿ ಸ್ವರೂಪನಾದ ಶ್ರೀಹರಿಯಲ್ಲಿಯೇ ಈ ಪ್ರಳಯ ಕಾಲದಲ್ಲಿ ಈ ಜಗತ್ತೆಲ್ಲವೂ ಅಡಗುತ್ತದೆ. ಎಲ್ಲಿ ದೇವತೆಗಳ ಮತ್ತು ರಾಜರುಗಳ ಚರಿತ್ರೆ ಮೊದಲಾಗುವುದೋ ಆ ಆದಿ ಸೃಷ್ಟಿಯು ಶ್ರೇಷ್ಠವಾದದ್ದು. ಜಗತ್ ಪ್ರಳಯವಾದ ಮೇಲೆ ಸೃಷ್ಟಿಗೆ ಮೊದಲು ಯಾವಾಗಲೂ ಒಂದೇ ತೆರನಾಗಿರುವ ಪರಮಾತ್ಮನಾದ ಶ್ರೀಮನ್ನಾರಾಯಣನನ್ನು ಹೊರತುಪಡಿಸಿ ಬೇರೆ ಯಾವ ವಸ್ತುವೂ ಇರಲಿಲ್ಲ. ಸೃಷ್ಟಿಗೆ ಮೊದಲು ಸಕಲ ಪ್ರಪಂಚಕ್ಕೂ ಕಾರಣವೂ ನಾಶರಹಿತವೂ ದೋಷರಹಿತವೂ ಶಾಂತ ಸ್ವರೂಪವೂ ಅನಂತ ಕಲ್ಯಾಣ ಗುಣ ಪರಿಪೂರ್ಣವಾದ ಬ್ರಹ್ಮನೆಂದು ಹೆಸರುಳ್ಳ ಅದ್ವಿತೀಯವಾದ ಒಂದು ವಸ್ತು ಇದ್ದಿತು. ಜ್ಞಾನ ರೂಪನಾಗಿರುವುದರಿಂದ ಸರ್ವಜ್ಞನೂ ನಾಶರಹಿತನೂ ಆದ ಮುಮುಕ್ಷುಗಳು ಹೊಂದಲು ಅಪೇಕ್ಷಿಸುವ ಪೂರ್ಣಾನಂದನಾದ ಬ್ರಹ್ಮನೊಬ್ಬನೇ ಪ್ರಪಂಚದ ಆದಿಯಲ್ಲಿ ಇದ್ದರು. ಅವಿನಾಶಿಯೂ ದೋಷರಹಿತನೂ ಅಚ್ಯುತನೂ ಮಹಾ ತೇಜೋಮೂರ್ತಿಯೂ ಆದ ನಾರಾಯಣನು ಸೃಷ್ಟಿಕಾಲವು ಬರಲು ಜಗತ್ತನ್ನು ಸೃಷ್ಟಿ ಮಾಡಲು ಪ್ರಾರಂಭಿಸಿದನು. ಪ್ರದ್ಯುಮ್ನನಿಂದ ಕೃತಿಯಲ್ಲಿ ತ್ರಿಗುಣಾತ್ಮಕವಾದ ಪ್ರಧಾನವು ಸೃಷ್ಟಿಯಾಯಿತು. ಪ್ರಧಾನದಿಂದ ಸಾತ್ವಿಕ, ರಾಜಸ, ತಾಮಸಗಳೆಂಬ 3 ಭಾಗವುಳ್ಳ ಮಹತ್ತತ್ವವು ಹುಟ್ಟಿತು. ಈ ಮಹತ್ತತ್ವದಿಂದ ವೈಕಾರಿಕಾಹಂಕಾರ, ತೈಜಸಾಹಂಕಾರ, ಭೂತಾದಿ ತಾಮಸಾಹಂಕಾರ ಎಂಬ ಅಹಂಕಾರ ತತ್ವವು ಹುಟ್ಟಿತು. ಮಹಾತತ್ವವು ಪ್ರಧಾನದಿಂದ ವ್ಯಾಪ್ತವಾದಂತೆ ಅಹಂಕಾರ ತತ್ವವು ಮಹತ್ತತ್ವದಿಂದ ವ್ಯಾಪ್ತವಾಯಿತು. ಆ ಅಹಂಕಾರ ತತ್ವದಿಂದ ತಾಮಸಾಹಂಕಾರವೆಂಬ ವಿಕಾರ ಉಂಟಾಗಿ ಶಬ್ದ ತನ್ಮಾತ್ರವು ಸೃಷ್ಟಿಯಾಯಿತು. ಆ ಶಬ್ದ ತನ್ಮಾತ್ರದಿಂದ ಶಬ್ದವೇ ಗುಣವಾಗುಳ್ಳ ಆಕಾಶವನ್ನು ಸೃಷ್ಟಿಸಿದನು. ಆ ಶಬ್ದ ತನ್ಮಾತ್ರವು ಆಕಾಶವನ್ನು ಭೂತಾದಿಗಳನ್ನು ಆವರಿಸಿ ಹರಡಿತು. ಆಕಾಶದಿಂದ ಸ್ಪರ್ಶ ತನ್ಮಾತ್ರವು ಅದರಿಂದ ವಾಯುಭೂತವು ಹುಟ್ಟಿದವು. ಆ ವಾಯುವಿನ ಸ್ಪರ್ಶವೆಂದು ಜ್ಞಾನಿಗಳ ನಂಬಿಕೆ. ಶಬ್ದ ತನ್ಮಾತ್ರ ಆಕಾಶ, ಸ್ಪರ್ಶ ತನ್ಮಾತ್ರವು ಸ್ಪರ್ಶ ಗುಣವಾದ ವಾಯುವನ್ನು ಆವರಿಸಿದವು. ನಂತರ ವಾಯುಭೂತವು ವಿಕಾರಗೊಂಡು ರೂಪ ತನ್ಮಾತ್ರವನ್ನು ಸೃಷ್ಟಿಸಿತು. ರೂಪವೇ ಗುಣವುಳ್ಳ ವಾಯುವಿನಿಂದ ಹುಟ್ಟಿದ ಭೂತವು ಅಗ್ನಿರೂಪವಾದದ್ದು. ಸ್ಪರ್ಶ ತನ್ಮಾತ್ರದಿಂದ ವಾಯುವು, ವಾಯುವಿನಿಂದ ರೂಪ ತನ್ಮಾತ್ರವು ಆವೃತವಾಗಿದೆ. ಅಗ್ನಿಭೂತದಿಂದ ರೂಪ ತನ್ಮಾತ್ರವು, ಅದರಿಂದ ಉತ್ತಮವಾದ ಜಲಭೂತವು ಹುಟ್ಟಿದವು. ರೂಪ ತನ್ಮಾತ್ರವು ಅಗ್ನಿಭೂತ ರಸ ತನ್ಮಾತ್ರಗಳು ಜಲಭೂತವನ್ನಾವರಿಸಿ ವಿಕಾರಗೊಂಡು ಗಂಧ ತನ್ಮಾತ್ರವನ್ನು ಸೃಷ್ಟಿಸಿತು. ಈ ಗಂಧ ತನ್ಮಾತ್ರದಿಂದ ಆಕಾಶ, ವಾಯು, ತೇಜಸ್ಸು, ಜಲ ಈ ಭೂತಗಳ ಶಬ್ದ, ಸ್ಪರ್ಶ, ರೂಪ, ರಸಗುಣಗಳಿಂದ ಕೂಡಿರುವ ಗಂಧ ಗುಣವುಳ್ಳ ಪೃಥ್ವಿಭೂತವು ಹುಟ್ಟಿತು. ಇದರಿಂದ ಪಂಚಭೂತಾತ್ಮಕಗಳಾದ ವಸ್ತುಗಳುಂಟಾಗುತ್ತವೆ. ಆಯಾ ಭೂತಗಳಲ್ಲಿಯೇ ವಿಶೇಷವಾಗಿರುವುದರಿಂದ ಶಬ್ದಾದಿಗಳಿಗೆ ತನ್ಮಾತ್ರಗಳೆಂದು ಹೆಸರು. ಮುಂದಿನ ಭೂತಗಳಲ್ಲಿ ತನ್ಮಾತ್ರಗಳು ವ್ಯಾಪ್ತವಾಗಿ ಸಾಮಾನ್ಯಗಳಾದರೂ ಸೃಷ್ಟಿಕ್ರಮದಿಂದ ಅವು ಬೇರೆಯಾಗಿವೆ. ತಾಮಸಾಹಂಕಾರ ತತ್ವದಿಂದ ಈ ಭೂತಗಳ ಮತ್ತು ತನ್ಮಾತ್ರಗಳ ಸೃಷ್ಟಿಯೂ ಉಂಟಾದವು. ತೈಜಸಾಹಂಕಾರ ತತ್ವದಿಂದ ಚಕ್ಷುರಾದಿ ಪಂಚಜ್ಞಾನೇಂದ್ರಿಯಗಳು, ವಾಕ್ ಮೊದಲಾದ ಪಂಚಕರ್ಮೇಂದ್ರಿಯಗಳು ಸೃಷ್ಟಿಯಾದವು. ವೈಕಾರಿಕಹಂಕಾರ ತತ್ವದಿಂದ ಆ ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಸೃಷ್ಟಿಸಲ್ಪಟ್ಟರೆಂದು ಜ್ಞಾನಿಗಳು ಹೇಳಿದ್ದಾರೆ. ಭಾರದ್ವಾಜರೇ, ಇವುಗಳಲ್ಲಿ ಜ್ಞಾನೇಂದ್ರಿಯಗಳು 5: ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಕರ್ಮೇಂದ್ರಿಯಗಳು 5: ವಾಕ್, ಪಾದ, ಕೈ,
ಪಾಯು ಉಪಸ್ಥಗಳು 2 ಕಿವಿಗಳು 2 ಕಣ್ಣುಗಳು ನಾಲಿಗೆ ಮೂಗು ಮತ್ತು ಚರ್ಮ ಇವು ಶಬ್ದ ರೂಪ ರಸ ಗಂಧ ಮತ್ತು ಸ್ಪರ್ಶ ವಿಷಯಗಳ ಅರಿವನ್ನು ಉಂಟು ಮಾಡುತ್ತವೆ. ಪಾಯು ಉಪಸ್ಥ ಕೈಕಾಲುಗಳು ವಾಕ್ ಈ 5 ಮಲವನ್ನು ಹೊರಹಾಕುವುದು, ವಿಷಯ ಸುಖವನ್ನುಂಟು ಮಾಡುವುದು, ಕಾರ್ಯವನ್ನೆಸಗುವುದು, ಸಂಚರಿಸುವ ವ್ಯಾಪಾರಗಳಿಂದ ಕೂಡಿವೆ. ಆಕಾಶದಲ್ಲಿ ಶಬ್ದ, ವಾಯುವಿನಲ್ಲಿ ಶಬ್ದ ಸ್ಪರ್ಶಗಳು, ತೇಜಸ್ಸಿನಲ್ಲಿ ಶಬ್ದ ಸ್ಪರ್ಶ ರೂಪಗಳು, ಜಲದಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಳು ಹಾಗೂ ಭೂಮಿಯಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಇರುತ್ತವೆ. ನಂತರ ವಿವಿಧ ಸಾಮರ್ಥ್ಯವುಳ್ಳ ಬೇರೆ ಬೇರೆಯಾದ ಮಹದಾದಿಗಳು ಒಂದು ಗೂಡದ ಹೊರತು ತಮಗೆ ತಾವೇ ಪ್ರಜಾ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಅವೆಲ್ಲವೂ ಒಟ್ಟಾಗಿ ಒಂದನ್ನೊಂದು ಆಶ್ರಯಿಸಿ ಒಂದು ಸಮುದಾಯದಂತಹವು ಲಕ್ಷ ಸಂಖ್ಯೆಗಳಿಂದ ಒಂದುಗೂಡಿ ಪುರುಷನನ್ನು ಆಶ್ರಯಿಸುವುದರಿಂದ ಪ್ರಕೃತಿಯ ಅನುಗ್ರಹದಿಂದ ಮಹತ್ತತ್ವ ಇತ್ಯಾದಿಗಳೆಲ್ಲವೂ ಪ್ರಜಾ ಸೃಷ್ಟಿಯಲ್ಲಿ ತೊಡಗಲು ಸಾಧ್ಯವಾಗಲಿಲ್ಲ. ಆಗ ಆ ದೇವತೆಗಳೆಲ್ಲರೂ ಬ್ರಹ್ಮಾಂಡ ಸೃಷ್ಟಿ ಮಾಡಲು ಶ್ರೀಹರಿಯನ್ನು ಹೊಂದಲು ಶ್ರೀದೇವಿಯು ಜಲಮಧ್ಯದಲ್ಲಿ ಪರಮಾತ್ಮನ ವೀರ್ಯವಾದ ಬ್ರಹ್ಮಾಂಡವನ್ನು ಪಡೆದಳು. ನೀರಿನಲ್ಲಿದ್ದ ಪರಮಾತ್ಮನ ಹಿರಣ್ಯಾತ್ಮಕವಾದ ವೀರ್ಯವು ನೀರಿನ ನೊರೆಯ ರೀತಿಯಲ್ಲಿ ಇದ್ದದ್ದು ಕ್ರಮವಾಗಿ ಪಂಚಭೂತದಿಂದ ದೊಡ್ಡ ಅಂಡವಾಗಿ ವೃದ್ಧಿಸಿತು. ಈ ಬ್ರಹ್ಮಾಂಡವು ಅಪ್ರಾಕೃತವಾದ ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣನಾದುದರಿಂದ ಬ್ರಹ್ಮರೂಪನಾದ ಸರ್ವತ್ರ ವ್ಯಾಪ್ತನಾದ ಶ್ರೀ ವಿಷ್ಣುವಿಗೆ ಶ್ರೇಷ್ಠವಾದ ಆವಾಸ ಸ್ಥಾನವು. ಜಗತ್ತಿಗೆ ಒಡೆಯನು ಸರ್ವಶಕ್ತನು ಅವ್ಯಕ್ತ ಸ್ವರೂಪನಾದ ಸ್ವತಂತ್ರನಾದ ಮಹಾವಿಷ್ಣುವು ಆ ಬ್ರಹ್ಮಾಂಡದ ಪ್ರಭುವಾಗಿರುತ್ತಾನೆ. ಬ್ರಹ್ಮಾಂಡ ಸೃಷ್ಟಿಗೆ ಮೊದಲು ಗರ್ಭೋದಕವು ಸಮುದ್ರಗಳು ಮಹಾತ್ಮನಾದ ಆ ನಾರಾಯಣನಿಗೆ ಆವಾಸ ಸ್ಥಾನಗಳಾಗಿದ್ದವು. ಆ ಬ್ರಹ್ಮಾಂಡವು ಸೃಷ್ಟಿಸಲ್ಪಟ್ಟ ಮೇಲೆ ಅದರಲ್ಲಿ ಸೂರ್ಯಾದಿ ಜ್ಯೋತಿ ರೂಪಗಳಿಂದ ಕೂಡಿದ ದೇವತೆಗಳು, ಅಸುರರು ಮತ್ತು ಮಾನವರು, ಇವರಿಂದ ಕೂಡಿದ ಬೆಟ್ಟ ದ್ವೀಪ ಸಮುದ್ರಗಳು ಮೊದಲಾದವು ಸೃಷ್ಟಿಯಾದವು. ಸರ್ವೋತ್ತಮನಾದ ಶ್ರೀಹರಿಯು ಸ್ವಯಂ ಆಗಿ ರಜೋಗುಣಗಳಿಂದ ಕೂಡಿ ಚತುರ್ಮುಖ ಬ್ರಹ್ಮನಲ್ಲಿ ಸನ್ನಿಹಿತನಾಗಿದ್ದು ಜಗತ್ತಿನ ಸೃಷ್ಟಿ ಕಾರ್ಯದಲ್ಲಿ ತೊಡಗುವನು. ಬ್ರಹ್ಮಕಲ್ಪಗಳಿರುವವರೆಗೂ ಪ್ರತಿ ಯುಗದಲ್ಲೂ ಹೀಗೆ ಚೇತನಾತ್ಮಕವಾದ ಪ್ರಪಂಚವನ್ನು ವಿಷ್ಣುವು ಸ್ವಯಂ ಭಿನ್ನವಾದ ನರಸಿಂಹಾದಿ ರೂಪಗಳಿಂದ ಕಾಪಾಡುತ್ತಾನೆ. ರುದ್ರ ರೂಪದಲ್ಲಿ ಸನ್ನಿಹಿತವಾಗಿದ್ದು ಪ್ರಳಯ ಕಾಲದಲ್ಲಿ ರುದ್ರ ರೂಪದಿಂದ ಜಗತ್ತನ್ನು ಲಯ ಮಾಡುತ್ತಾನೆ. ನಾಶರಹಿತನೂ ನಿತ್ಯನೂ ಆದ ಶ್ರೀಮನ್ನಾರಾಯಣನು ತಾನು ಬ್ರಹ್ಮರೂಪದಲ್ಲಿದ್ದು ಜಗತ್ತನ್ನು ಸೃಷ್ಟಿಸುತ್ತಾನೆ. ಹೀಗೆ ಸೃಷ್ಟಿಯಾದ ಜಗತ್ತನ್ನು ರಕ್ಷಿಸಲು ನಿತ್ಯವಾದ ರಾಮಾದ್ಯವತಾರವನ್ನು ಹೊಂದಿ ರಕ್ಷಿಸುತ್ತಾನೆ. ಹೀಗೆ ರಕ್ಷಿತವಾದ ಜಗತ್ತನ್ನು ಪ್ರಳಯ ಕಾಲದಲ್ಲಿ ರುದ್ರ ರೂಪದಲ್ಲಿದ್ದು ಲಯವನ್ನು ಮಾಡುತ್ತಾನೆ. ಶ್ರೀ ನರಸಿಂಹ ಪುರಾಣದಲ್ಲಿ ಸೃಷ್ಟಿಕಂಡದ ಸ್ವರ್ಗ ಕಥನದ ಮೊದಲನೆಯ ಅಧ್ಯಾಯವು ಸಮಾಪ್ತಿಯಾಯಿತು.